ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 2 ನನ್ನ ಕನಸು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಚಿತ್ತಾರ, ಚಿತ್ರ, ನಿನಾದ, ಧ್ವನಿ, ಕಲರವ, ಪಕ್ಷಿಗಳ ಕೂಗು, ಸಂರಕ್ಷಿಸು, ಕಾಪಾಡು, ಮೂದಲಿಸು, ಹಂಗಿಸು, ಹೀಯಾಳಿಸು. ಮುಂದಿನ ಭಾಗ: ಒಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲನೆಯ ಪ್ರಶ್ನೆ: ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಎರಡನೆಯ ಪ್ರಶ್ನೆ: ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಉತ್ತರ: ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಮೂರನೆಯ ಪ್ರಶ್ನೆ: ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಉತ್ತರ: ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಮುಂದಿನ ಭಾಗ: 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ: ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದ ಮಾನವನನ್ನು ಕಂಡು ಮೊಲವು ಇಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಆದರೂ ಮಾನವ ಕಾಡಿನ ನಾಶಕ್ಕೆ ಮುಂದಾಗಿರುವುದರಿಂದ ಮಾನವನನ್ನು ಅವಿವೇಕಿ ಎಂದು ಹೇಳಿತು. ಎರಡನೆಯ ಪ್ರಶ್ನೆ: ರಾಜು ಕಂಡ ಕನಸೇನು? ಉತ್ತರ: ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನಪರಿವರ್ತನೆ ಮಾಡಿದ ಘಟನೆಯ ಕನಸು ರಾಜು ಕಂಡನು. ಮೂರನೆಯ ಪ್ರಶ್ನೆ: ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಉತ್ತರ: ಮಾನವನ ಸವಾಲಿಗೆ ಕಾಗೆಯು ಗೀಜಗನ ಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಉತ್ತರಿಸಿತು. ಮುಂದಿನ ಭಾಗ: ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ. ಮೊದಲನೆಯ ವಾಕ್ಯ: ಸಾಲುಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಯಾರು ಹೇಳಿದರು? ಮರವು ಹೇಳಿತು. ಯಾರಿಗೆ ಹೇಳಿದರು? ಮಾನವನಿಗೆ ಹೇಳಿತು. ಎರಡನೆಯ ವಾಕ್ಯ: ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಯಾರು ಹೇಳಿದರು? ರಾಜುವಿನ ಅಮ್ಮ ಹೇಳಿದಳು. ಯಾರಿಗೆ ಹೇಳಿದರು? ರಾಜುವಿಗೆ ಹೇಳಿದರು. ಮುಂದಿನ ಭಾಗ: ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬಾ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ. ಕೋಗಿಲೆ ಇಂಪಾದ ಧ್ವನಿ, ಜಿಂಕೆ ಸುಂದರವಾದ ಕಣ್ಣು, ನವಿಲು ಆಕರ್ಷಕ ನಡಿಗೆ. ಮುಂದಿನ ಭಾಗ: ವಿರುದ್ಧಾರ್ಥಕ ಪದ ಬರೆ. ಅಂಜುಬುರುಕ ಧೈರ್ಯವಂತ, ಮೊದಲು ಕೊನೆ, ಉಳಿವು ಅಳಿವು, ಅತಿವೃಷ್ಟಿ ಅನಾವೃಷ್ಟಿ. ಮುಂದಿನ ಭಾಗ: ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆ. ಹುಡುಗನು ಗಿಡಕ್ಕೆ ನೀರುಣಿಸುತ್ತಿರುವನು. ಧನ್ಯವಾದಗಳು.
ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.